ಇವ್ರನ್ನ ಇನ್ನ ಬೆಳೆಸಿ ಕನ್ನಡ ಮೂವಿನ ಬೆಳೆಸಿ ಅಂತ ಹೇಳಕ್ಕೆ ಆಶಿಸ್ತೀನಿ. ಆಮೇಲೆ ಟೆಡಿ ಬೇರ್ ಮೂವಿಗೆ ಒಳ್ಳೇದಾಗ್ಲಿ ಅಂತ ಇಬ್ರಿಗೂ ನಾನು ಥ್ಯಾಂಕ್ ಯು. ಮತ್ತೆ ಸೆಕೆಂಡ್ ಶೋ ನೋಡಕ್ ಹೋಗ್ತಾ ಇದ್ದೀನಿ. ಎಸ್, ನಮ್ಮ 3 ವರ್ಷದ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ನನ್ಗಂತೂ ಫುಲ್ ಬಟರ್ಫ್ಲೈ. ನಂಗೆ ಆಕ್ಚುಲಿ ಇದು ನನ್ನ ಫಸ್ಟ್ ಮೂವಿ. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಹೌದು, ಭಾರ್ಗವ್ ಅವ್ರು ಹೇಳಿದಾಗೆ, ನಮ್ಮ ಕನ್ನಡ ಜನತೆ ಎಲ್ಲ ಹೇಳಿದಾಗೆ ಕನ್ನಡನ ಬೆಳೆಸಿ ಉಳಿಸಿ ನಮ್ಮ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನಮ್ಮಂಥ ಕಲಾವಿದ್ರನ್ನ ಬೆಳೆಸ್ಬೇಕು. ಎಲ್ಲ ನಮ್ಮ ಕನ್ನಡಿಗರು, ಕರ್ನಾಟಕದಲ್ಲಿ ಇರೋರು ಎಲ್ಲ ಪ್ರತಿಯೊಬ್ಬರು ಬಂದು ನಮ್ಮ ಕನ್ನಡ ಸಿನಿಮಾನ ನೋಡಬೇಕು. ಆಮೇಲೆ ರಾಜ್ಯದಲ್ಲಿ ಬಂದಿಲ್ಲ. ಇದು ಸ್ವಲ್ಪ ಅಂದರೆ ಎಲ್ಲರೂ ನೋಡಿ ಎಲ್ಲರೂ ನೋಡಿ ಗುಡ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಮೀಡಿಯಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಎಲ್ಲೆಲ್ಲಿ ವಿಸಿಟ್ ಮಾಡೋದು? ಮೀರಜ್ಗೆ ಹೋಗ್ತೀವಿ, ಆಮೇಲೆ GT ಮಾಲ್ಗೆ ಹೋಗ್ತೀವಿ. ಧೂಮಂತರ್ ಅಂತ ದೊಡ್ಡ ಸಿನಿಮಾದ ಎದುರು ಬರ್ತಾ ಇದೆ ಸರ್, ಏನಂತ ಸರ್ ತುಂಬ ದೊಡ್ಡ ಮೂವೀಸ್ ಬರ್ತಾ ಇದೆ, ಬಟ್ ನಮ್ಮ ಕಂಟೆಂಟ್ ಮೇಲೆ ನಮಗೆ ನಂಬಿಕೆ ಇದೆ. ಸೊ ವಿ ಆರ್ ವೆರಿ ಕಾನ್ಫಿಡೆಂಟ್. ಥಿಯೇಟರ್ ಇಶ್ಯೂಸ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಗೆ ಇರೋದ್ರಲ್ಲಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಟೆಡಿ ಬೇರ್ ಸಿನಿಮಾ ಭಾಳಷ್ಟು ಶ್ರಮ ಪಟ್ಟು ಒಂದು 3 ವರ್ಷ ಕಷ್ಟಪಟ್ಟು ಇವತ್ತು ಆ ರಿಸಲ್ಟ್ ಸಿಕ್ಕಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಈ ಒಂದು ರೆಸ್ಪಾನ್ಸು, ಈ ಒಂದು ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಖುಷಿ ಆಗ್ತಿದೆ. ನಾವು ಅಂದ್ಕೊಂಡಿದ್ದ ಜಾಸ್ತಿ ಒಂದು ಸಕ್ಸಸ್ ಕೊಟ್ಟಿದೆ ನಮ್ಮ ಕನ್ನಡ ಜನತೆ. ಎಲ್ಲರೂ ಕೂಡ ಬಂದು ಭಾಳ ಚೆನ್ನಾಗಿದೆ ಅಂತ ಸಿನಿಮಾ ಹೇಳ್ತಿದ್ದಾಗ ನಾವು ಪಟ್ಟಿರೋ 3 ವರ್ಷದ ಏನು ಕಷ್ಟ, ಈಗ ನಮಗೆ ಆ ಒಂದು ಖುಷಿ ನಿಜ ಹೇಳಬೇಕು ಅಂದರೆ ಎಕ್ಸೈಟ್ಮೆಂಟಲ್ಲಿ ಮಾತುಗಳೇ ಬರ್ತಿಲ್ಲ. ಸೊ ಟೆಡಿ ಬೇರ್ ಅನ್ನೋದು ನಾನು ಪ್ರತಿ ಸಲ ಹೇಳ್ತಿದ್ದೆ, ಇದೊಂದು ಸಿನಿಮಾ ನಂಗೊಂದು ಎಮೋಷನ್ ಅಂತ ಹೇಳ್ತಾ ಇದ್ದೆ. ಸೊ ಭಾಳ ಖುಷಿ ಆಗ್ತಿದೆ. ಏಕೆಂದರೆ ಇವತ್ತು ಎಲ್ಲ ನಮ್ಮ ಕನ್ನಡ ಜನತೆ ಸಿನಿಮಾ ಚೆನ್ನಾಗಿದೆ ಅಂತ ಶಬಾಷ್ ಅಂತ ಹೇಳಿದಾಗ ಆ 3 ವರ್ಷ ಶ್ರಮ ಏನಿದೆ ಅದಕ್ಕೆ ಒಂದು ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸ್ತಿದೆ. CET 10 ಎಕ್ಸಾಮ್ ಬರೆದ್ರು ಇಷ್ಟು ಟೆನ್ಷನ್ ಆಗಲ್ಲ. ನಾವು ಮಾಡಿರೋ ಸಿನಿಮಾ ರಿಲೀಸ್ ಆಗೋದೇನು ಎಷ್ಟು ಟೆನ್ಷನ್ ಆಗಿರ್ತೀವಿ ಅಂದರೆ, ಅದು ರಿಲೀಸ್ ಆಗಿ ಜನ ಚೆನ್ನಾಗಿದೆ ಅಂದಾಗ ಹಬ್ಬ 10 100 CET ಬರ್ದು ನಂಬರ್ 1 ಪಾಸ್ ಆದಷ್ಟು ಖುಷಿ ಆಗ್ಬಿಡುತ್ತೆ. ಸೊ ಸಿನಿಮಾ ಮಾಡೋ ಎಲ್ಲರೂ ಕೂಡ ನಮ್ಮ ಕನ್ನಡ ಜನತೆ ಕನ್ನಡ ಸಿನಿಮಾ ಎಲ್ಲಾನು ಗೆಲ್ಲಿಸ್ಬೇಕು. ಸೊ ಪಕ್ಕದಲ್ಲಿ ಶುಭಂತರ ಅಂತ ಸಿನಿಮಾ ಇದೆ, ಅದು ನೋಡಿ ಅದನ್ನ ಗೆಲ್ಲಿಸಿ. ಸೊ ನಮ್ಮ ಟೆಡಿ ಬೇರ್ ಸಿನಿಮಾನ ಗೆಲ್ಲಿಸಿ ನಮ್ಮ ಕನ್ನಡ ಸಿನಿಮಾ ನಾವೇ ಗೆಲ್ಸ್ಕೊಬೇಕು. ಸೊ ಬೇರೆ ಪರಭಾಷೆ ಬಂದು ಸಿನಿಮಾ ಬಂದು ನಮ್ಮ ಕನ್ನಡ ಸಿನಿಮಾಗೆ ಥಿಯೇಟರ್ ಸಿಗ್ದಂಗೆ ಆಗ್ತಾ ಇದೆ. ಆ ಥರ ಎಲ್ಲ ಆಗಬಾರ್ದು. ಏಕೆಂದರೆ ಇವತ್ತು ಭಾಳಷ್ಟು ವಿಷಯಗಳು ನಮಗೆ ಥಿಯೇಟ್ರ್ ಸಿಗದೆ ಫೈಟ್ ಮಾಡಿ ಎಷ್ಟೊಂದು ಥಿಯೇಟ್ರ್ಗಳು ನಾವು ಪಡ್ಕೊಂಡ್ಬಂದಿದ್ದೀವಿ. ಸೊ ಏಕೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ಜನತೆಯಲ್ಲಿ, ನಮ್ಮ ಕನ್ನಡ ನಾಡಲ್ಲಿ ಥಿಯೇಟ್ರ್ ಸಿಗದೇ ಇರೋದು ಅಂತ ಬಂದಾಗ ಭಾಳ ಬೇಜಾರಾಗುತ್ತೆ. ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿ 3 ವರ್ಷ ಶ್ರಮಪಟ್ಟು ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್, 100 ಫ್ಯಾಮಿಲಿಗಳು ಅಷ್ಟೇ ಗೆಲ್ಲಬೇಕು. 100 ಫ್ಯಾಮಿಲಿಗಳು ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಬಂದಾಗ ಅಲ್ಲಿ ಥಿಯೇಟ್ರ್ ಸಿಕ್ಕಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ. ಇವತ್ತು ಇನ್ನೊಂದು ಖುಷಿಯಾದ ವಿಷಯ ಏನಂದರೆ, ಸೊ ಭಾಳಷ್ಟು ಥಿಯೇಟ್ರ್ಗಳು ಸಿಕ್ಕಿದೆ, ಭಾಳ ಸೆಂಟ್ರ್ ಸಿಕ್ಕಿದೆ. ಸೊ ಭಾಳ ಖುಷಿ ಆಗ್ತಿದೆ. ಟೆಡಿ ಬೇರ್ ಸಿನಿಮಾ ಒಂದು ನಮ್ಮ ಕನ್ನಡ ಸಿನಿಮಾದಲ್ಲೇ ಒಂದು ಹೊಸ ಕಂಟೆಂಟು, ಒಂದು ಹೊಸ ಅಂತ ಹೇಳ್ಬೋದು. ಸೊ ಕನ್ನಡ ಜನತೆ ಎಲ್ಲ ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು. ಸಿನಿಮಾ ಗೆದ್ದಿದೆ, ಎಲ್ಲ ಥಿಯೇಟ್ರ್ ಬಂದು ಸಿನಿಮಾ ನೋಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ. ನಮ್ಮ ಪವನ್ ಹೇಳ್ದಂಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ 100 ರೂಪಾಯಿ ಟಿಕೆಟ್ 5 ರೂಪಾಯಿ ಕೊಡ್ತಾರೆ. ನಾನು ಕೊಡ್ತೀನಿ. ಯಾಕೆಂದ್ರೆ ನಮ್ಮ ಜನ ಜೊತೆ ಮತ್ತೆ ಒಂದು ಶೋ ನೋಡಬೇಕು ಅಂತ ಮತ್ತೆ ನನಗೆ ಅನಿಸ್ತಿದೆ. ಹೀಗಾದ್ರೆ ನನ್ನ ಸಿನಿಮಾ ನನಗೆ ಎಷ್ಟು ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ನೋಡ್ಬೇಕಂತ ಸಿನಿಮಾ, ಮಕ್ಕಳು, ಫ್ಯಾಮಿಲಿ ಎಲ್ಲ ಬಂದು ನೋಡೋಂಥ ಸಿನಿಮಾ ಇದು ಟೆಡಿ ಬೇರ್. ಸೊ ನೋಡಬೇಕು, ನೋಡಿ ಮತ್ತೆ ನೋಡಿ. ಮತ್ತೆ ಇನ್ನೊಂದು ಹೇಳ್ತೀನಿ, ಹೆಣ್ಮಕ್ಳಿಗೆ ಗಂಡಸರು ಕೊಟ್ಟು ಟೆಡಿ ಬೇರ್ ಅಲ್ಲ, ಇದೊಂದು ಹಾರರ್ ಟೆಡಿ ಬೇರ್. ಸೊ ಹೆಣ್ಮಕ್ಳು ಸಿನಿಮಾ ನೋಡಿದ್ರೆ ಟೆಡಿ ಬೇರ್ ತೊಗೊಂಡೋಗಿ ಈಚೆ ಬಿಸಾಕ್ಬಿಡ್ತಾರೆ, ಅಷ್ಟು ಭಯ ಆಗುತ್ತೆ. ಇದೊಂದು ಹಾರರ್ ಟೆಡಿ ಬೇರ್. ಮತ್ತೆ ತೋರಿಸ್ಬಿಟ್ರು ನಮ್ಮ ಭಾರ್ಗವ್ ಅಣ್ಣ ಅವರು. ಏನಕ್ಕಂದ್ರೆ ವಿಷ್ಣು ಅಣ್ಣನ ಅಪ್ಪಟ ಅಭಿಮಾನಿ ಅವರು. ಆಪ್ತ ರಕ್ಷಕ ಮೂಲಕ ಅವರು ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಆರ್ಆರ್ ಸಿನಿಮಾ ಮುಖಾಂತರನೇ ಎಂಟ್ರಿ ಕೊಟ್ಟಿದ್ದಾರೆ. ಬ್ರೋ ಇನ್ನೊಂದೇನಂದ್ರೆ, ಈ ತರ ಆರ್ಆರ್ ಸಿನಿಮಾ ನಮ್ಮ ಕನ್ನಡದಲ್ಲಿ ಇತ್ತೀಚೆಗೆ ತುಂಬಾ ಕಡಿಮೆ ಬಂದ್ಬಿಡೈತೆ. ನಮ್ಮ ಆಡಿಯನ್ಸ್ಗಳು ಆದಷ್ಟು ಕನ್ನಡ ಫಿಲಮ್ ನೋಡಿ ಥಿಯೇಟ್ರಿಗೆ ಬರಬೇಕು. ಏಂತಿಕಂದ್ರೆ ಇವಾಗ ಕನ್ನಡ ಅಂತ ಮಾತು ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಹೋದ ವರ್ಷ 2024ರಲ್ಲಿ ಎಷ್ಟು ಜನಪ್ಪ ಕನ್ನಡ ಸಿನಿಮಾ ನೋಡ್ಬಿಟ್ಟಿದ್ದೀರಾ? ಬರೀ ಕಮೆಂಟ್ಗಳು ಹೊಡಿತೀರಾ ಅಷ್ಟೇ. ಇವಾಗ ಹೊಸಬ್ರು ಸಿನಿಮಾ ಬಂದೈತೆ, ಇಷ್ಟ ಆಗಿಲ್ಲ ಅಂದ್ರೆ ಬ್ರೋ ಇಷ್ಟು ಲೆವೆಲ್ ಆಗೈತೆ, ಬಂದು ಒಂದ್ಸಲ ಎಲ್ಲ ಈ ಕನ್ನಡ ಸಿನಿಮಾನ ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ನೋಡಿ.